ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಪ್ರಕೃತಿ ಮತ್ತು ಕೃಷಿಯಿಂದ ಮಕ್ಕಳು ದೂರವಾಗ್ತಾ ಇರುವ ಹಿನ್ನೆಲೆ ಕೃಷಿಯ ಮಹತ್ವವನ್ನ ಬಾಲ್ಯದಿಂದಲೇ ಪರಿಚಯಿಸುವ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಪ್ರಪ್ರಥಮ ಬಾರಿಗೆ ದಕ್ಷ ಪ್ಲೇ ಸ್ಕೂಲ್ ಉಳ್ಳಾಲಬೈಲ್ ಅತಿ ಚಿಕ್ಕ ಮಕ್ಕಳಿಗೆ ಕೃಷಿ ಮೂಲಭೂತ ಅಧ್ಯಯನವನ್ನ ಪ್ರಾರಂಭಿಸಿದೆ. ಹಾಗಾಗಿ ಜುಲೈ 11ರ ಶನಿವಾರದಂದು ಮಕ್ಕಳ ಕೃಷಿ ಅಧ್ಯಯನ ಕಾರ್ಯಕ್ರಮ ನಡೆಯಿತು. ದಕ್ಷ ಪ್ಲೇ ಸ್ಕೂಲ್ನ ನರ್ಸರಿ, ಯುಕೆಜಿ, ಎಲ್ಕೆಜಿ ಉಳ್ಳಾಲಬೈಲ್ನ ಇದರ ಸ್ಥಾಪಕಿಯಾಗಿರುವಂತಹ ಹಾಗೂ ವ್ಯವಸ್ಥಾಪಕಿಯಾಗಿರುವಂತಹ ಮಲ್ಲಿಕಾ ಉಳ್ಳಾಲಬೈಲ್ ಇವರು ಮಕ್ಕಳಿಗೆ ಡಿಜಿಟಲ್ ವಾತಾವರಣದಿಂದ ಮಕ್ಕಳನ್ನ ನೈಸರ್ಗಿಕವಾಗಿ ಪರಿಸರ ಪ್ರಕೃತಿಯ ಬಗ್ಗೆ ಒಲವು ಮೂಡಿಸೋದಕ್ಕೆ ಅತಿ ಚಿಕ್ಕ ಮಕ್ಕಳಿಗೆ ಪ್ರಕೃತಿಯ ಜೊತೆ ಪ್ರೀತಿ, ಗೌರವ ಹಾಗೂ ಆಹಾರ, ಮಣ್ಣು, ಗಾಳಿ, ನೀರು ಇದರ ಮಹತ್ವವನ್ನು ಅರಿಯೋದಕ್ಕೆ ಹಾಗೂ ಪ್ರಕೃತಿಯ ಜ್ಞಾನವನ್ನ ಮಕ್ಕಳ ಜೊತೆ ಹಂಚಿಕೊಳ್ಳೋದಕ್ಕಾಗಿ ಮಕ್ಕಳಿಗಾಗಿ ವೀಕೆಂಡ್ ಕಾರ್ಯಕ್ರಮವನ್ನ ಹಾಗೂ ಅಧ್ಯಯನವನ್ನ ಕೃಷಿ ಇಲಾಖೆಯ ಜೊತೆ ಮಾತನಾಡಿ ಹಾಗೂ ಬಿಇಒ ಕಚೇರಿಗೆ ತಿಳಿಸಿ ಮಕ್ಕಳಿಗಾಗಿ ಕೃಷಿಯ ಬಗ್ಗೆ ಅಧ್ಯಯನವನ್ನ ನಡೆಸಿಕೊಡ್ತಾರೆ. ಇನ್ನು ಶ್ರೀ ಮಾಧವ ಉಳ್ಳಾಲ್ ಹಾಗೂ ಸಹ ಶಿಕ್ಷಕಿ HM ಆಗಿರುವಂತಹ ದಕ್ಷ ಪ್ಲೇ ಸ್ಕೂಲ್ನ ಉಳ್ಳಾಲಬೈಲ್ನ ಶಿಲ್ಪಾ ರಾಕೇಶ್ ಗಟ್ಟಿ ಈ ಸಂದರ್ಭ ಉಪಸ್ಥಿತರಿರ್ತಾರೆ. ಇನ್ನು ತಾರೀಕು 11/7/2026ರಂದು ದಕ್ಷ ಪ್ಲೇ ಸ್ಕೂಲ್ನ ಮಕ್ಕಳ ಜೊತೆ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಪರಿಸರ ಪ್ರೇಮಿ ಎಂದೇ ಪ್ರಸಿದ್ಧರಾಗಿರುವಂತಹ ಶ್ರೀ ಮಾಧವ ಉಳ್ಳಾಲ್ ಇವರು, ಮಲ್ಲಿಕಾ ಉಳ್ಳಾಲಬೈಲು, ಶಿಲ್ಪಾ ರಾಕೇಶ್ ಗಟ್ಟಿ ಮತ್ತು ಮಕ್ಕಳ ತಂಡ ಉಲಿಯಾ ಡೈಮಂಡ್ ರೋಡ್ ಬಂಗ್ಲೋ ಹೌಸ್ ಓಜೋಲ್ ಡಿಸೋಜ ಲೀನಾ ಒಲಿನಾ ಡಿಸೋಜ ಅವರ ಮನೆಗೆ ಭೇಟಿಯನ್ನ ನೀಡಿ ಅವರ ಗದ್ದೆಯಲ್ಲಿ ಭತ್ತವನ್ನ ಬೆಳೆಸುವ ಮೂಲಕ ಕೃಷಿ ಮೂಲಭೂತ ಅಧ್ಯಯನಕ್ಕೆ ಭೇಟಿಯನ್ನ ಕೊಡ್ತಾರೆ. ಇನ್ನು ಹೊಲದಲ್ಲಿ ಇಳಿದು ಸ್ವಂತ ಭತ್ತದ ಸಸಿಗಳನ್ನು ನೆಡುವ ಮೂಲಕ ಕೃಷಿಯ ಪ್ರಾಥಮಿಕ ಜ್ಞಾನವನ್ನ ಪಡೆದುಕೊಳ್ತಾರೆ. ಇದರ ಜೊತೆಗೆ ಮಕ್ಕಳಿಗಾಗಿ ಪರಿಸರದ ಮಹತ್ವ ಇದನ್ನ ಸರಳವಾಗಿ ತಿಳಿಸಿ ಕೃಷಿಯೊಂದಿಗೆ ಮಕ್ಕಳಲ್ಲಿ ಪ್ರೀತಿ, ಗೌರವ ಮತ್ತು ಪ್ರಕೃತಿಯ ಬಗ್ಗೆ ಕಾಳಜಿ ಬೆಳೆಸುವ ಉದ್ದೇಶ ಈ ಕಾರ್ಯಕ್ರಮದ್ದಾಗಿರುತ್ತೆ. ಇನ್ನು ಪುರಾತನ ಕೃಷಿ ಉಪಕರಣಗಳು ಮತ್ತು ಕೃಷಿಯಲ್ಲಿ ಈ ಹಿಂದೆ ಬಳಸಲಾಗಿದ್ದಂತಹ ಸಾಮಗ್ರಿಗಳ ಕುರಿತು ಕೂಡ ಮಕ್ಕಳಿಗೆ ಮಾಹಿತಿಯನ್ನ ನೀಡಲಾಗುತ್ತೆ. ಹಿರಿಯರು ಬಳಸ್ತಾ ಇದ್ದ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಹಾಗೂ ಇಂದಿನ ಆಧುನಿಕ ಕೃಷಿ ವಿಧಾನಗಳ ನಡುವಿನ ವ್ಯತ್ಯಾಸವನ್ನ ಸಹ ಮಕ್ಕಳಿಗೆ ಪರಿಚಯಿಸಲಾಗುತ್ತೆ. ಶ್ರೀ ಮಾಧವ್ ಉಳ್ಳಾಲ್ ಅವರ ಹಾಗೂ ಓಜೋಲ್ ಡಿಸೋಜ ಅವರು ಮಕ್ಕಳ ನೇಜಿ ಮಾಡುವ ವಿಧಾನವನ್ನ ಹೇಳಿಕೊಡ್ತಾರೆ ಮತ್ತು ಮಲ್ಲಿಕಾ ಉಳ್ಳಾಲಬೈಲ್, ಶಿಲ್ಪಾ ಗಟ್ಟಿ, ಓಜೋಲ್ ಡಿಸೋಜ ಅವರು ಮನದಾಳದಿಂದ ಮಕ್ಕಳನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಇನ್ನು ಪುಸ್ತಕದ ಪಾಠದ ಜೊತೆಗೆ ಅನುಭವಾತ್ಮಕ ಕಲಿಕೆಗೆ ಆದ್ಯತೆ ನೀಡ್ತಾ ಇರುವ ದಕ್ಷ ಪ್ಲೇ ಸ್ಕೂಲ್ನ ಈ ಪ್ರಯತ್ನ ಶ್ಲಾಘನೀಯ ಆಗಿದೆ. ಇನ್ನು ಶಾಲೆಯ ಸಂಸ್ಥಾಪಕಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕಿ ಮಲ್ಲಿಕಾ ಟೀಚರ್ ಮತ್ತು ಮುಖ್ಯ ಶಿಕ್ಷಕಿ ಶಿಲ್ಪಾ ಗಟ್ಟಿಯವರು ಮಕ್ಕಳಿಗೆ ಇಂತಹ ಅನುಭವ ಆಧಾರಿತ ಶಿಕ್ಷಣದ ಮೂಲಕ ಜೀವನದ ಮೌಲ್ಯಗಳು ಹಾಗೂ ಪ್ರಕೃತಿಯೊಂದಿಗೆ ಬೆಸೆಯುವಂತಹ ಸಂಸ್ಕಾರವನ್ನ ಬೆಳೆಸುವಂತೆಂದು ಪ್ರತಿಯೊಬ್ಬರಿಗೆ ಹೇಳಿಕೊಡುವ ಮೂಲಕ ಮಾದರಿಯಾಗಿದ್ದಾರೆ. ದಕ್ಷ ಪ್ಲೇ ಸ್ಕೂಲ್ನ ಎಲ್ಲ ಮಕ್ಕಳಿಗೆ ನಾನು ಭಾಳ ಹ್ಯಾಟ್ಸಪ್ ಹೇಳ್ತೇನೆ. ಯಾಕಂತ ಹೇಳಿದರೆ ಈ ದಿನ ಗದ್ದೆಗೆ ಬಂದು ಗದ್ದೆಯಲ್ಲಿ ಭತ್ತದ ಸಸ್ಯನ ನೆಡುವ ಮೂಲಕ, ನಮ್ಮಲ್ಲಿ ನೇಜಿ ಅನ್ನುವಂಥ ಹೆಸರು, ಭತ್ತದ ಸಸ್ಯನ ನೆಡುವ ಮೂಲಕ ಭತ್ತದಿಂದ ಅಕ್ಕಿಯನ್ನು ತಯಾರು ಮಾಡೋದಕ್ಕೆ ಮಕ್ಕಳು ಈ ದೇಶದ ಒಂದು ಮುಖ್ಯ ವಾಹಿನಿಗೆ ಬರಬೇಕು. ಮತ್ತು ಈ ದೇಶದಲ್ಲಿ ಸಾವಯವ ಕೃಷಿಯನ್ನು ಮಾಡೋದಕ್ಕೆ ಈ ಮಕ್ಕಳಿಂದ ಮುಂದಿನ ದಿನದಲ್ಲಿ ಇಡೀ ದೇಶಕ್ಕೆ, ವಿಶ್ವಕ್ಕೆ ಪ್ರೇರಣೆ ಸಿಗಬೇಕು. ಆ ನಿಟ್ಟಿನಲ್ಲಿ ಈ ಮಕ್ಕಳು ಇವತ್ತು ಭತ್ತದ ಗದ್ದೆಯ ಕೆಸರಿನಲ್ಲಿ ನೇಜಿಯನ್ನು ನೆಡುವ ಮೂಲಕ, ಭತ್ತದ ಸಸಿಯನ್ನು ನೆಡುವ ಮೂಲಕ ತನ್ನ ಜೀವನದಲ್ಲಿ ಇದು ಕೂಡ ಒಂದು ಅಗತ್ಯದ ವಿಷಯ ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದಾರೆ. ಈ ಒಂದು ವಿಷಯದಲ್ಲಿ ನಮ್ಮ ಪ್ರಾಂಶುಪಾಲರು ಮತ್ತು ಎಲ್ಲ ಶಿಕ್ಷಕವರಿಂದ ದಕ್ಷ ಪ್ಲೇ ಸ್ಕೂಲ್ನ ಈ ಒಂದು ಪ್ರಯತ್ನ ಇಡೀ ರಾಜ್ಯ, ಇಡೀ ದೇಶಕ್ಕೆ ಹೆಮ್ಮೆ ತರುವಂಥದ್ದು ಮತ್ತು ಇಡೀ ನಮ್ಮ ಎಲ್ಲ ರೈತರಿಗೆ ಕೂಡ ಒಂದು ಗೌರವ ಕೊಡುವಂಥದ್ದು. ಮುಂದಿನ ದಿನದಲ್ಲಿ ಈ ಮಕ್ಕಳ ಮನಸ್ಸಲ್ಲಿ ಈ ಗದ್ದೆಯನ್ನು ಇಡೀ 3 ತಿಂಗಳ ಕಾಲ ಸತತವಾಗಿ ಅದನ್ನು ಸಾಕಿ ಭತ್ತದಿಂದ ಅಕ್ಕಿಯನ್ನು ಮಾಡುವವರು ಕೂಡ ನಮ್ಮ ಈ ಗದ್ದೆಯ ದನಿಯಾಗಿರತಕ್ಕಂಥ ಓಜ್ವಾಲ್ರವರು ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಇದು ಮುಂದಕ್ಕೆ ಮಕ್ಕಳಿಗೆ ಅದನ್ನು ಕೂಡ ತಿಳಿಸುವಂಥ ಪ್ರಯತ್ನವನ್ನು ನಮ್ಮ ಶಾಲೆಯ ಮುಖ್ಯಸ್ಥರು ಮಾಡಲಿಕ್ಕಿದ್ದಾರೆ. ನಮಸ್ತೆ, ನಾನು ಇವತ್ತು ಗದ್ದೆಗೆ ಬಂದಿದ್ದೆ. ತುಂಬ ಖುಷಿ ಆಯಿತು ಮಕ್ಕಳ ಜೊತೆ. ಇದು ನಾನು ಮುಂಚೆ ಚಿಕ್ಕ ಇರುವಾಗ ನಮ್ಮ ಆಚೆ ಸಹ ನೆಟ್ಟಿದ್ದೇನೆ, ಅಮ್ಮನವರೊಟ್ಟಿಗೆ ಸೇರಿ ಸ್ವಲ್ಪ ಗೊತ್ತುಂಟು ನಟ್ಟು. ನನಗೆ ಈಗ ಈ ಚಿಕ್ಕ ಮಕ್ಕಳೊಟ್ಟಿಗೆ ನಾನು ಬಂದು ಒಳ್ಳೆ ರೀತಿಯಲ್ಲಿ ಗಿಡ ನಟ್ಟಿದ್ದೇನೆ. ತುಂಬ ಖುಷಿ ಆಯಿತು. ಮಕ್ಕಳನ್ನು ನೋಡಿ ಕೂಡ ತುಂಬ ಖುಷಿ ಆಗ್ತದೆ. ನಾವು ಇನ್ನೂ ಕೂಡ ಇದೇ ರೀತಿ ಬೇರೆ ಬೇರೆ ಕಡೆ ಮಕ್ಕಳನ್ನು ಕರ್ಕೊಂಡೋಗಿ ಇನ್ನೂ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೇವೆ.
ಅದಕ್ಕೆ ನಾವು ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು. ಥ್ಯಾಂಕ್ ಯು. ನನಗೆ ತುಂಬ ಖುಷಿ ಆಗ್ತುಂಟು. ಯಾಕೆ ಅಂತ ಹೇಳಿದರೆ ನನಗೆ ಕೃಷಿ ಅಂದರೆ ತುಂಬ ಇಷ್ಟ. ಮನೆಯಲ್ಲಿ ಹಾಗೆಲ್ಲ ನಡೆಸ್ತೇನೆ. ಈಗಂದರೆ ಈ ಬಿಟಗಾರ್ಡ್ ಮತ್ತು ಪ್ಲಾಂಟೇಶನ್ ಎಲ್ಲ ಮಾಡ್ತೇನೆ, ಚಿಲ್ಲಿದೆಲ್ಲ. ಅದಕ್ಕೆ ನನಗೆ ಕೃಷಿ ಅಂದರೆ ತುಂಬ ನನಗೆ ಇಷ್ಟ. ನನಗೆ ಇವತ್ತು ಖುಷಿ ಆಯಿತು. ಯಾಕೆ ಅಂತೇಳಿ ನಾವು ನೀರಲ್ಲಿ ಆಟ ಆಡ್ತಿದ್ದೇವೆ. ಎಸ್, ನೀರಲ್ಲಿ ಆಡೋದಂದ್ರೆ ಖುಷಿ ಅಲ್ವಾ? ಸೊ ಇಲ್ಲಿಗೆ ಏನು ಮಾಡಿದ್ರಿ? ನಾವು ಭತ್ತ ನಡ್ತೇವೆ. ಭತ್ತ ನೆಟ್ರಿ. ಭತ್ತ ಏನು ದೊಡ್ಡದಿರ್ತದೆ ಚಿಕ್ಕದಿರ್ತದೆ? ಚಿಕ್ಕದು ಮೀಡಿಯಂ ಸೈಜ್ ಇರ್ತದೆ. ಎಸ್, ಕ್ಲಾಸಲ್ಲೆಲ್ಲ ನಿಮಗೆ ಮೊದಲು ಕಲಿಸ್ತಾ ಇದ್ರ ಇದನ್ನೆಲ್ಲ ಸ್ಕೂಲಲ್ಲಿ? ನನಗೆ ಕಲಿಸ್ತಿದ್ರು. ಫಸ್ಟ್ ಇಂದ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಥರ್ಡ್ ಸ್ಟ್ಯಾಂಡರ್ಡ್. ಪ್ರಾಕ್ಟಿಕಲ್ ಆಗಿ ಯಾವತ್ತಾದ್ರೂ ಮಾಡಿದ್ರಾ? ಹೀಗೆ ಪ್ರಾಕ್ಟಿಕಲ್ ಆಗಿ ಮಾಡಲಿಲ್ಲ, ಇವತ್ತು ಮಾಡಿದ್ರಿ. ಎಸ್, ಎಷ್ಟು ಖುಷಿ ಆಗ್ತಾ ಇದೆ? ನನಗೆ ತುಂಬ ಖುಷಿ ಆಗ್ತುಂಟು. ಯಾಕೆ ಅಂತ ಹೇಳಿದರೆ ಇವತ್ತು ಪ್ಲಾಂಟ್ ಒಟ್ಟಿಗೆ ನಾನೇ ನಡೀತಿದ್ದೇನೆಲ್ಲ ಅಂತ. ಎಸ್, ನೀವೇ ಅದನ್ನ ಪ್ಲಾಂಟ್ ಅನ್ನ ಇಟ್ರಿ ಅಲ್ವಾ? ಅದು ಖುಷಿ ಅಲ್ವಾ? ಅದು ತುಂಬಾ ದೊಡ್ಡದಾದ್ಮೇಲೆ ಏನು ಕೊಡ್ತದೆ? ನಮಗೆ ರೈಸ್ ಕೊಡ್ತದೆ. ರೈಸ್ ಕೊಡ್ತದೆ. ನಮಗೆ ಮೊಬೈಲಲ್ಲಿ ಇಷ್ಟೆಲ್ಲ ಮತ್ತೆ ಇದರಲ್ಲಿ ನೀರಲ್ಲೆಲ್ಲ ಆಟ ಆಡುವಾಗ ತುಂಬ ಜಾಲಿ ಆಗ್ತದೆ. ಯಾಕೆಂತೇಳಿ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಸಿಗ್ತದೆ. ಅದಕ್ಕೆ ಓಕೆ. ಎಸ್, ಮೊಬೈಲ್ಗಿಂತ ಇದುವೇ ಬೆಸ್ಟ್. ಯಾಕೆಂತ ಇದರಲ್ಲಿ ನಮಗೆ ಲೈಫ್ ನಮ್ಗೆ ಉಳಿಸ್ಬೋದು. ಫುಡ್ ಸಿಗ್ತದೆ ಇದರಲ್ಲಿ, ನೇಚರ್ ಉಂಟು, ಏರ್ ಸಿಗ್ತದೆ ಇದರಲ್ಲಿ. ಎಸ್. ಸೊ ಹಾಗಾದ್ರೆ ಮೊಬೈಲ್ ಇನ್ ಮುಂದೆ ಹಿಡಿಯುವುದಿಲ್ಲ, ಯಾವಾಗಲೂ ಇಲ್ಲೇ ಇರ್ತೀರಿ ಕೃಷಿ ಜೊತೆ? ನಾನು ಮೊಬೈಲ್ ಹಿಡಿಯುವುದೇ ಇಲ್ಲ. ಬಟ್ ಯಾಕೆಂತೇಳಿ ಕಲಿತಿದ್ದೇನೆ, ಒಂದು ಕೃಷಿ ಒಟ್ಟಿಗೆ ಇರ್ತೇನೆ. ಎಂತ ಮಾಡ್ತಾ ಇದ್ದೀರಿ ಕೆಸರಲ್ಲಿ ನೀವು? ಭತ್ತ ನೆಡ್ತಿದ್ದೀರಾ? ಸೊ ಎಷ್ಟು ನೆಟ್ರಿ ಈಗ? ತುಂಬಾ ನೆಟ್ರಾ? ಎಸ್, ನಿಮ್ಮ ಹೆಸರು? ದೀಪ್ತಾ. ಎಸ್, ಹಾಯ್. ಏನ್ ಮಾಡಿದ್ರಿ ಕೆಸರಲ್ಲಿ? ಆಟ ಆಡ್ತಾ ಇದ್ದೀರಾ? ಕೆಸರಲ್ಲಿ ಬಂದು ಆಟ ಆಡುದಾ ಇಲ್ವಾ? ಎಸ್. ಸೊ ನಿಮ್ಗೆ ಹೇಗೆ ಅನಿಸ್ತು ಕೆಸರಲ್ಲಿ? ಖುಷಿ ಆಯ್ತಾ? ಎಂತ ಕೆಸರಲ್ಲಿ, ಮಣ್ಣಲ್ಲಿಯಾ? ಭತ್ತ ನೆಟ್ರಾ ನೀವು? ನೆಟ್ರಾ? ಎಸ್. ಇವನು ಆಟದಲ್ಲೇ ಇದ್ದಾನೆ, ಪೋಂಕ್ರಿ ಹುಡುಗ. ಹೇಗಾಗ್ತಾ ಉಂಟು ಅವನಿಗೆ? ಫುಲ್ಲು ಇದಾಗ್ತಾ ಉಂಟು ನೀರಲ್ಲಿ ಅಲ್ವಾ? ಖುಷಿ ಆಗ್ತಾ ಉಂಟಾ? ಖುಷಿ ಆಗ್ತಾ ಉಂಟಾ? ಭತ್ತವನ್ನೆಲ್ಲ ಅಟ್ಟಾಡಿಸ್ಕೊಂಡು ಓಡಿದ ನೆಟ್ಟದ? ಇವತ್ತೆಷ್ಟು ಖುಷಿ ಆಗ್ತಾ ಉಂಟು ಕೆಸರಲ್ಲಿ? ತುಂಬಾ ಖುಷಿ ಆಗ್ತಾ ಉಂಟು. ಸೊ ಮನೆಯಿಂದ ಕೆಸರಲ್ಲಿ ಖುಷಿ ಅಂತ ಅಲ್ವಾ? ಸ್ವಿಮ್ಮಿಂಗ್ ಪೂಲ್ ಮಾಡ್ಲಿಕ್ಕೆ ಇಷ್ಟವಾ? ದೊಡ್ಡದಾದ್ಮೇಲೆ ದೊಡ್ಡ ಕಟ್ಸ್ ಆಯ್ತಾ ಮನೆ ಮುಂದೆ ಸ್ವಿಮ್ಮಿಂಗ್ ಪೂಲ್? ಎಸ್. ಹಾಯ್. ಹಾಯ್. ನಮಗೆ ಇವತ್ತು ಓಝೋಲ್ ಡಿಸೋಸ್ ಅವರ ಮನೆಗೆ ನಾವು ಭೇಟಿ ನೀಡಿದ್ದೇವೆ. ದಕ್ಷ ಪ್ಲೇ ಸ್ಕೂಲಿನ ಮಕ್ಕಳ ಜೊತೆ. ನಾವು ಶಿಕ್ಷಕಿ ಮಲ್ಲಿಕಾ, ಹಾಗೆ ಅವರು ಕೂಡ ದಕ್ಷ ಪ್ಲೇ ಸ್ಕೂಲ್ನ ಶಿಕ್ಷಕಿ ಶಿಲ್ಪಾ ರಾಕೇಶ್ ಕಟ್ಟಿ. ನಮಗೆ ಇದೊಂದು ಆಲೋಚನೆ ಅಂತ ಹೇಳಿದರೆ ಯಾಕೆ ಬೇಕಿತ್ತು ಅಂತ ಹೇಳಿದ್ರೆ, ಮಕ್ಕಳಿಗೆ ಕೃಷಿಯ ಬಗ್ಗೆ ಒಂದು ಚಿಕ್ಕದಲ್ಲೇ ನಾವು ಅವರಿಗೆ ಅಧ್ಯಯನವನ್ನು ಕೊಟ್ಟರೆ ಮಕ್ಕಳಿಗೆ ಮೊಬೈಲ್ ಇರ್ಬೋದು ಅಥವಾ ಒಂದು ಡಿಜಿಟಲ್ ಲೈಫಿಗಿಂತ ತುಂಬ ಹೊರಗೆ ಬರಲಿಕ್ಕೆ ಸಹಾಯ ಆಗ್ತದೆ. ಅದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಂದರೆ ರಿಸ್ಕ್ ತಗೊಂಡು ಮಾಡಿದ್ದೇವೆ. ಇದಕ್ಕೆ ನಮಗೆ ಕೃಷಿ ಇಲಾಖೆಯಿಂದ ಮತ್ತು BO ಡಿಪಾರ್ಟ್ಮೆಂಟ್ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಅಂದರೆ ಈ ಅತಿ ಚಿಕ್ಕ ಮಕ್ಕಳಿಗೆ ಈ ಕೃಷಿಯ ಬಗ್ಗೆ ಮೂಲಭೂತ ಅಧ್ಯಯನ ಮಾಡೋದು ಯಾವ ಥರ ಅಂತೇಳಿ ಅವರು ಕೂಡ ನಮ್ಮನ್ನು ಅಂದರೆ ವೇಟಿಂಗ್ ನೋಡ್ತಾ ಇದ್ದಾರೆ. ಅಂದರೆ ಏನೆಲ್ಲ ಮಾಡ್ಬೋದು ಇವರ ಆಲೋಚನೆ ಪ್ರಕಾರ ಅಂತೇಳಿ. ಸೊ ನಮಗೆ ಮೊದಲಾಗಿ ನಮಗೆ ಆಲೋಚನೆ ಬಂದದಂತ ಹೇಳಿದರೆ, ಈ ಮಕ್ಕಳನ್ನು ಭತ್ತ ನಡೆಯುವ ಒಂದು ಗದ್ದೆಗೆ ಕೊಂಡು ಹೋಗ್ಬೇಕು ಅಂತೇಳಿ. ಯಾಕಂದರೆ ಈ ಟೈಮಲ್ಲಿ ಈ ಸೀಸನಲ್ಲಿ ಭತ್ತ ನಡೀತಾರೆ. ಹಾಗಾಗಿ ನಾವು ಈ ಸೀಸನಲ್ಲಿ ಮಕ್ಕಳನ್ನು ಭತ್ತ ನಡೆಯುವಂಥ ಗದ್ದೆಗೆ ಕರ್ಕೊಂಡು ಹೋಗೋದ್ರಿಂದ ಮಕ್ಕಳಿಗೆ ಮಣ್ಣು, ನೀರು, ಅದರೊಟ್ಟಿಗೆ ಈ ಪ್ರಕೃತಿ, ಈ ತೋಟ, ಇದರ ಬಗ್ಗೆ ಒಂದು ಮಾಹಿತಿ ಗೊತ್ತಾಗ್ತದೆ. ಮತ್ತು ಇದು ಅವರಿಗೆ ಮುಂದೆಗೆ ಎಲ್ಲಿಯಾದರೂ ಹೋದಾಗ ಗಿಡ ಮರಗಳ ಮೇಲೆ, ಪ್ರಕೃತಿಯ ಮೇಲೆ ಒಂದು ಪ್ರೀತಿ ಬರಿಸುವಂಥ ಆ ಒಂದು ಭಾವನೆ ಅವರಲ್ಲಿ ಉಂಟಾಗ್ತದೆ. ಇದರಿಂದಾಗಿ ಮಕ್ಕಳಿಗೆ, ಪೇರೆಂಟ್ಸ್ ಅವರಿಗೆ ಏನಾಗ್ತದೆ ಅಂತ ಹೇಳಿದರೆ, ಈಗ ಹೆಚ್ಚಾಗಿ ಏನಾಗಿದೆ ಅಂದರೆ, ಈ ಪೇರೆಂಟ್ಸ್ ಅವರು ಮಣ್ಣು ಕಂಡ್ರೆ ಡಸ್ಟ್ ಹೇಳ್ತಾರೆ, ಶೀ ಹೇಳ್ತಾರೆ, ಹಾಗೆ ನಾವು ಕೇಳಿದ್ದೇವೆ. ಬಟ್ ಇಲ್ಲಿಗೆ ಬಂದಾಗ ಗೊತ್ತಾಯಿತು ಎಷ್ಟು ಕಷ್ಟ ಉಂಟು. ಒಂದು ಭತ್ತ ನಡಿಬೇಕಾದ್ರೆ ಇದರ ಒಳಗೆ ನಾವು ಕಾಲು ಇಡುವಾಗ ಕಾಲು ಜಾರುವುದಾಗಲಿ, ಮಣ್ಣು ನಮ್ಮನ್ನು ಎಳೆಯುವುದಾಗಲಿ, ಮತ್ತು ಈ ನೀರಿನ ಒಂದು ಬಣ್ಣ ಆಗಲಿ, ಇವುಗಳನ್ನು ಕಂಡಾಗ ನಾವು ಊಟ ಮಾಡುವವರೆಗೆ ಇರ್ತದೆ ಅಂತ ಹೇಳಿದರೆ, ಏನೋ ಸಿಗ್ತಾ ಉಂಟು ಮಾರ್ಕೆಟಲ್ಲಿ, ನಾವು ಊಟ ಮಾಡ್ತಿದ್ದೇವೆ. ಬಟ್ ಭತ್ತವನ್ನು ರಿಯಲಿಯಾಗಿ ಯಾರ್ಯಾರು ಬೆಳೀತಾರೆ
ಬೆಳೀತಾ ಇದ್ದಾರೆ. ಅವರಿಗೆ ಇದು ಗೌರವಕ್ಕೆ ನಾವು ಕೊಟ್ಟಂತ ಕಾರ್ಯಕ್ರಮ ಆಗಿದೆ. ಇಂಥ ಕೃಷಿಕರು ನಮ್ಮ ಈಗ ಊರಲ್ಲಿ ತುಂಬಾ ಕಮ್ಮಿ ಆಗಿದ್ದಾರೆ. ಈಗ ಅಷ್ಟೊಂದು ಭತ್ತ ಬೆಳೆಯೋರು ಇಲ್ಲ. ಯಾಕಂದ್ರೆ ಒಂದು ಸೈಡಲ್ಲಿ ಲೇಬರ್ನವ್ರದ್ದು ಪ್ರಾಬ್ಲಮ್, ಒಂದು ಸೈಡಲ್ಲಿ ಜಾಗದ ಪ್ರಾಬ್ಲಮ್ಸ್, ಮತ್ತೆ ಆ ಜಾಗಗಳ ಡಿವಿಷನ್ನ ಪ್ರಾಬ್ಲಮ್. ಈ ಪ್ರಾಬ್ಲಮ್ಸ್ ಇಂದಾಗಿ ಹೆಚ್ಚಿನ ಕಡೆಯಲ್ಲಿ ಭತ್ತ ಬೆಳೆಯುವುದಾಗ್ಲಿ ಕೃಷಿಯನ್ನು ಮಾಡುವುದಾಗಿ ತುಂಬಾ ಕಮ್ಮಿ ಆಗಿದೆ. ಆದ್ರೂ ಸಹ ಈ ಭತ್ತವನ್ನು ಮಕ್ಕಳ ಮುಖಾಂತರ ನಡೆಸಿ ಆದರೂ ಸಹ ಮುಂದೆಯ ಮಕ್ಕಳಿಗೆ ಇದು ಪ್ರೇರಣೆ ಆಗಬೇಕು, ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅಂತೇಳಿ ಎನಿಸಿಕೊಂಡು ಇವಾಗ ನಾವು ಮೊದಲ ಹೆಜ್ಜೆಯನ್ನು ಭತ್ತ ನಡೆಯುವ ಮೂಲಕ ನಾವು ಇದನ್ನು ನಡೆಸಿಕೊಂಡಿದ್ದೇವೆ. ಇನ್ನು ಮುಂದಕ್ಕೆ ಬೇರೆ ಕಾರ್ಯಕ್ರಮಗಳು ನಮ್ಮ ದಕ್ಷ ಪ್ಲೇ ಸ್ಕೂಲ್ ನಡೀತದೆ. ಅದಕ್ಕೆ ಪೇರೆಂಟ್ಸ್ ಅವರು ಹಾಗೆ ಈ ನಮಗೆ ಮಕ್ಕಳು ಮತ್ತೆ ನೀವೆಲ್ಲರೂ ಸಹ ನಮಗೆ ಕೈ ಜೋಡಿಕೊಂಡು ಸಹಕರಿಸಬೇಕಂತ ನಮ್ಮದೊಂದು ವಿಶಸ್. ಥ್ಯಾಂಕ್ ಯು. ಇನ್ನು ಕಂಡಾಗ ಸ್ಲಾಬ್ ಬಜ್ಜಿ ಆಯ್ತು, ಅದ್ಮೇಲೆ ಮತ್ತೆ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡು ಮತ್ತೆ ಕ್ಲೀನ್ ಮಾಡೋ ಇದು ನೇಜಿ ಇಲ್ಲ, ಇದು ನಡೆಯಬೇಕು. ಯಾವಾಗಲೂ ಇಲ್ಲಿ ಮಾಡ್ತೀರಾ ಭತ್ತದ? ಇಲ್ಲ, ಫಸ್ಟ್ ಮಾಡಿದೆ ಅದು ಆಗುದಿಲ್ಲ. ಇಲ್ಲಿ ನವಿಲು ಉಂಟಲ್ಲ, ಅದೇ ಜಾಸ್ತಿ.